ವೈದ್ಯಕೀಯ ರಂಗದಲ್ಲಿ ಏನು ಗಳಿಸ್ತಾ ಇದ್ದಾರೆ ಮತ್ತೇನು ಗಳಿಸ್ತಾರೆ ಆ ದುಡ್ಡನ್ನು ನಾವು ಹಂಚ್ತೀವಿ ಜನರಲ್ಲೇ. ಆ ಜನರ ಜೊತೆ ಭೇಟಿ ಆಗ್ತಾಯಿದ್ದೀವಿ. ಜನರಿಗೆ ಏನಪ್ಪ ಇವತ್ತು ಗುಡಿ ಗುಂಡಾರಗಳಿಗೆ ಮತ್ತೆಲ್ಲೋ ಮದುವೆ ಮುಂಜುಗಳಲ್ಲಿ ಸಹಾಯ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಹೆಂಗೆ ಆ ಭಾಗದಲ್ಲಿ ಅಂದ್ರೆ ಈ ಮೂಡಲಗಿ ಭಾಗದಲ್ಲೇ ಯಾವುದೋ ಮದುವೆ ಇರಲಿ ಏನೂ ಇರಲಿ ಯಾವುದೋ ಕೆಲಸ ಇದ್ದರೂ ಬಾಲಚಂದ್ರ ಅವರು 5,000 10,000 ಅವರು ಹೆಂಗೆ ಇರ್ತಾರೆ ನೋಡ್ಕೊಂಡು ಕೊಟ್ಟು ತಮ್ಮ ಒಂದು ಗೆಳೆತನ ಇಟ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಅಲ್ಲಿ ಸುದ್ದಿಗಳಿದ್ದಾವೆ ಅಲ್ಲಿ ಲೋಕಲ್ ಜನರ ಜೊತೆಗೆ. ಅಂಥ ಕೆಲಸ ಇವ್ರು ಮಾಡಲಿಕ್ಕೆ ಹಚ್ಚಿದ್ದಾರೆ ಇಲ್ಲಿ ಗೋಕಾಕದ ಈ ಭಾಗದಲ್ಲೇ ಅಂತೇಳಿ ನಿಜವಾಗಿ ಇದು ಮಾಡ್ತಾಯಿದ್ದಾರೆ. ಮತ್ತು ಅನೇಕ ಬಡವರಿಗೆ ಫ್ರೀಯಾಗಿ ಮೆಡಿಸಿನ್ ಕೊಡ್ತಾ ಇದ್ದಾರೆ, ಔಷಧಿ ಕೊಡ್ತಾ ಇದ್ದಾರೆ, ಜೊತೆಗೆ ಚಿಕಿತ್ಸೆ ಸಹಿತ ಮಾಡ್ತಾಯಿದ್ದಾರೆ ಅನ್ನೋ ಮಾತನ್ನು ಈ ಅವ್ರ ಬೆಂಬಲಿಗರು ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ಅದರ ಬಗ್ಗೆ ವಿವರವಾಗಿ ಒಂದಿಷ್ಟು ಏನೋ ಹೇಳಿದರು ಅವರು ಕೇಳಿದಾಗ. ಹೀಗಾಗಿ ಅವ್ರದಿಂದವ್ರು ಅಂದ್ರೆ ಕಡಾಡಿಯವರ ಬೆಂಬಲಿಗರನ್ನ ಹೆಚ್ಚು ಮಾಡ್ಕೊಳ್ಳೋ ಜೊತೆಗೆ ಜನರಿಗೆ ಇವ್ರು ಕೆಲಸ ಮಾಡೋದನ್ನು ಹೇಳ್ತಾ ಇದ್ದಾರೆ ಮತ್ತು ಸಹಾಯ ಮಾಡಿಸ್ತಾ ಇದ್ದಾರೆ ಅನ್ನೋಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಅಂದ್ರೆ ಕಡಾಡಿಯವರು ಪೂರ್ಣ ಪ್ರಮಾಣದಲ್ಲೇ ಗೋಕಾಕದ ಈ ಕ್ಷೇತ್ರದಲ್ಲೇ ನಾವು ಮುಂದಿನ ಸಲ 2028ರಲ್ಲೇ ನಾವು ಇಳಿಯಬೇಕು ಜನರ ಜೊತೆಗೆ, ಜನರಿಗೆ ಭೇಟಿ ಆಗಬೇಕು, ಇಲೆಕ್ಷನ್ ನಿಲ್ಲಬೇಕು ಅನ್ನೋಂಥ ದೃಢ ನಿರ್ಧಾರ ಮಾಡಿದ್ದಾರೆ ಅನ್ನೋಂಥ ಮಾತು ಕೇಳಿ ಬರ್ತದೆ. ಮೊದಲಾಗಿದ್ದರೆ ಸಿದ್ದರಾಮಯ್ಯ ಇರ್ತಿದ್ರು, ಏನೋ ಮಾಡಿ ಟಿಕೆಟ್ ತಪ್ಪಿಸೋದು ಕೆಲಸ ಇತ್ತು, ಆದರೆ ಸರ್ ತಪ್ಪಿಸ್ಲಿಕ್ಕಿಲ್ಲ ಅನ್ನೋದು ಕಡಾಡಿ ಅವರ ಬಲವಾದ ನಂಬಿಕೆ. ಯಾಕಂದರೆ ಡಿ ಕೆ ಶಿವಕುಮಾರ್ ಅವರಿಗೆ, ಸತೀಶ್ ಅವರಿಗೆ ರಾಜಕೀಯ ಅಷ್ಟೊಂದು ಹೊಂದಾಣಿಕೆ ಇಲ್ಲ ಅನ್ನುವಂಥ ವಿಷಯ ಗೊತ್ತದ. ಜೊತೆಗೆ ಈಗ ನೀವು ಮೊನ್ನೆ ನೋಡಿರ್ಬೋದು, ಲಕ್ಷ್ಮಣ ಸವದಿಯವರಿಗೆ ಮಂತ್ರಿಗೆ ಕೊಟ್ಟ ಮೇಲೆ ಗೋಕಾಕದಲ್ಲಿ ಯಾವ ರೀತಿಯಾಗಿ ನಮ್ಮ ಲಕ್ಷ್ಮಣ ಸವದಿ ಅವರ ಫೋಟೋಗಳನ್ನು ಮೆರವಣಿಗೆ ಮಾಡಿದರು, ಪಟಾಕಿ ಹಾರಿಸಿದಾಗ ಗಮನಿಸಿದಾಗ ಸೌದಿ ಅವ್ರ ಸಹಿತ ಈ ಕಡಾಡಿ ಅವ್ರ ಹಿಂದೆ ನಿಂತಿದ್ದಾರೆ ಅನ್ನುವಂಥ ಮಾತುಗಳು ಇಡೀ ಊರಿನ ತುಂಬ ಕ್ಷೇತ್ರ ತುಂಬ ಮಾತಾಡ್ತಾ ಇದ್ದಾರೆ. ಅಂದ್ರೆ ಈ ಸಲ ಗೋಕಾಕದ ಈ ಭಾಗದಲ್ಲೇ ಜಬರ್ದಸ್ತ್ ಆದಂಥ ಕಾಂಪಿಟೇಷನ್ ಆಗ್ತೈತಿ, ಸಮಬಲದ ಕುಸ್ತಿ ಆಗ್ತದೆ ಅನ್ನುವಂಥ ಮಾತನ್ನು. ಯಾಕಂದರೆ ಲಾಸ್ಟ್ ಎಲೆಕ್ಷನ್ದಲ್ಲೇ ಅಲ್ಪಾಂತರದಲ್ಲಿ ಸೋತಿದ್ದಾರೆ ನಮ್ಮ ಕಡಾಡಿ ಅವರು. ಅದನ್ನು ಈ ಸಲ ರಿಗೇನ್ ಮಾಡ್ಕೋಬೇಕು ಅನ್ನೋ ದಿಸೆಯಲ್ಲೇ ಬೆನ್ನತ್ತಿದ್ದಾರೆ. ಆದರೆ ಅಂದುಕೊಂಡಷ್ಟು ಸುಲಭ ಅಂತ ಅಲ್ಲ. ಯಾಕಂದ್ರೆ ಅದೇ ಕಾಲಕ್ಕೆ ರಾಜಕೀಯದಲ್ಲಿ ಒಳ್ಳೆ ಪ್ರಬುದ್ಧರು, ಈ ರಾಜಕೀಯ ಅದರಲ್ಲೂ ಮುಖ್ಯವಾಗಿ ಇವತ್ತಿನ ಹೋಟ್ ರಾಜಕೀಯ ಇದ್ದ ಅದರಲ್ಲಿ ಬರಿಷ್ಠ ಆಗಿರುವಂಥ ಜಾರಕಿಹೊಳಿ ಸಹೋದರರು, ಅದರಲ್ಲೂ ಮುಖ್ಯ ರಮೇಶ್ ಅವರು ಅಷ್ಟು ಸುಲಭವಾಗಿ ಸೋಲನ್ನು ಒಪ್ಪಲಿಕ್ಕಿಲ್ಲ ಅನ್ನುವಂಥ ಮಾತುಗಳು ಈ ನೆಲೆಗಟ್ಟಿನಲ್ಲೇ ಅವರು ಜೋರ್ದಾರ್ ಅಂತ ಮತ್ತು ಪ್ರಸಾರ ನಡೆಸಿದ್ದಾರೆ ಅಂತೇಳಿ ಮಾತು. ಅದೇನೇ ಇರಲಿ, ಇಲ್ಲಿ ಒಂದು ಗಮನಾರ್ಹ ಏನಪ್ಪ ಅಂದ್ರೆ ಉಳಿದವ್ರಿಗಿಂತಲೂ ಅಂದರೆ ಈ ಹಿಂದೆ ಜಾರಕಿಹೊಳಿ ಅವರು ವಿರೋಧಿ ಇದ್ದರಲ್ಲ ಅವ್ರಿಗಿಂತಲೂ ಮಹಾಂತೇಶ್ ಕಡಾಡಿ ಅವರು ಒಂದಿಷ್ಟು ಭಿನ್ನ ಅನ್ನಿಸ್ತಾರೆ. ಒಂದಿಷ್ಟು ಜನರಿಗೆ ತಮ್ಮಿಂದ ಆಗುವಂಥ ಸಹಾಯ ಮಾಡೋ ಜೊತೆಗೆ ಈ ಜಾರಕಿಹೊಳಿ ಸಹೋದರ ಏನು ಮಾಡ್ತಾರೆ ಆ ಕೆಲಸ ಮಾಡಿದ್ರು ಮಾಹಿರ್ ಅದಾರ ಅನ್ನೋಂಥ ಮಾತುಗಳು ಕೇಳ್ತಾ ಇದ್ದಾರೆ.